ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ರವಾ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು 1 ಕಪ್ನಷ್ಟು ರವಾ, ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ಪಿನಷ್ಟು ಅಕ್ಕಿಯನ್ನು ಸಪ್ರೇಟಾಗಿ ನೆನೆ ಹಾಕ್ಕೊಳ್ಳಿ. ಮೈದಾ 1/4 ಕಪ್ನಷ್ಟು ಮೈದಾ ಹಾಗೂ ರವೆಯನ್ನು ಒಟ್ಟಿಗೆ ನೆನೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಅಕ್ಕಿಯನ್ನು ನುಣ್ಣಗೆ ರುಬ್ಬಿ ತೆಗೆಯುವ. ನೋಡಿ, ಮೈದಾ ನೆನೆ ಹಾಕಿದ ನಂತರ ನಿಂತ ನೀರನ್ನು ಎಲ್ಲ ತೆಗೆದು ನೋಡಿ, ಈಗ ಇದಕ್ಕೆ ನೆನೆ ಹಾಕಿದ್ದ ರವೆಯನ್ನು ಬೆರೆಸಿ ಎಲ್ಲವನ್ನು ಬೆರೆಸ್ಕೊಳ್ಳುವ. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಗೇರು ಬೀಜ ಚೂರು ಕೂಡ ಹಾಕ್ಕೊಂಡಿದ್ದೇನೆ. 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಚಟ್ನಿ ಮಾಡುವ ಫ್ರೆಂಡ್ಸ್. ತುರಿ ಹಸಿ ಮೆಣಸಿನಕಾಯಿ ಹಾಗೂ ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಿ ಚಟ್ನಿ ರೆಡಿ ಮಾಡುವ. ಇನ್ಸ್ಟಂಟ್ ರವಾ ವಡ ಈಗ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಒಂದು ಪ್ಯಾನಲ್ಲಿ 2 ಕಪ್ಪಿನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ನೀರು ಕಾದ ನಂತರ ಇದಕ್ಕೆ ಈಗ ರವೆಯನ್ನು ಬೆರೆಸ್ಕೊಳ್ಳುವ. 1.5 ಕಪ್ನಷ್ಟು ರವೆಯನ್ನು ಬೆರೆಸ್ಕೊಂಡಿದ್ದೇನೆ. 2 ಕಪ್ ನೀರಿಗೆ 1.5 ಕಪ್ನಷ್ಟು ಸಣ್ಣ ರವೆಯನ್ನು ಬೆರೆಸಿ ಈಗ ಚೆನ್ನಾಗಿ ಬೇಯಿಸಿಡುವ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡುವ.
ನೋಡಿದ್ರಲ್ಲ ಫ್ರೆಂಡ್ಸ್, ರವಾ ವಡ ಯಾವ ರೀತಿ ರೆಡಿ ಆಯಿತು ಎಂಬುದಾಗಿ. ಈಗ ರವಾ ಇಡ್ಲಿ ಮಾಡುವನ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಒಂದು ಒಗ್ಗರಣೆಗಿಡುವ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಹಾಗೂ ಸಣ್ಣ ರವೆ. 1.5 ಕಪ್ನಷ್ಟು ನಾನಿಲ್ಲಿ ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ತುಂಬ ಏನು ಕಾಯಿಸ್ಲಿಕ್ಕಿಲ್ಲ, ಸ್ವಲ್ಪ ಬಿಸಿ ಮಾಡೋದು ಅಷ್ಟೇ. 1 ನಿಮಿಷದಷ್ಟು ಇದನ್ನು ಚೆನ್ನಾಗಿ ಬೆರೆಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕುವ. ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು 1.5 ಕಪ್ನಷ್ಟು ಮೊಸರನ್ನು ಹಾಕಿದ್ದೇನೆ ಫ್ರೆಂಡ್ಸ್. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕೋಣ. 1 ಚಮಚದಷ್ಟು ಕ್ಯಾರೆಟ್ ತುರಿ ಕೂಡ ಹಾಕ್ತಾ ಇದ್ದೇನೆ. ಈಗೆಲ್ಲವನ್ನು ಚೆನ್ನಾಗಿ ಬೆರೆಸಿ ಅದಕ್ಕೆ 1/4 ಕಪ್ನಷ್ಟು ನೀರು ಹಾಕಿ ನೋಡಿ. ಇವಾಗ ಇಡ್ಲಿ ಬೇಯಿಸ್ತಾ ಇದ್ದೇನೆ. ಇಲ್ಲಿ ನಾನು ಗೇರು ಬೀಜವನ್ನು ಫ್ರೈ ಮಾಡಿದ ಗೇರು ಬೀಜವನ್ನು ಒಂದೊಂದು ಇಡ್ತಾ ಇದ್ದೇನೆ ಫ್ರೆಂಡ್ಸ್, ಇಡ್ಲಿ ತಟ್ಟೆ ಮೇಲೆ. ಇದರ ಮೇಲೆಗೆ 1 ಸೌಟು ಅಷ್ಟು ಈ ಹಿಟ್ಟನ್ನು ಹಾಕಿ ಇಡ್ಲಿಯನ್ನು ಬೇಯಿಸ್ಕೊಳ್ಳುವ. ಹದಿನೈದು ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಈ ಇಡ್ಲಿ ಬಂದಿದೆ ಎಂಬುದಾಗಿ. ರುಚಿಯಾದ ರವಾ ಇಡ್ಲಿ ರೆಡಿಯಾಗಿದೆ. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.